ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ನ ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾನೆ. ಈ ಥರ ನಂಬರ್ ಕೊಟ್ಟಿದ್ದಾನೆ ಆಯಿತಾ. ಈ ಥರ ಸಿಂಪ್ಲಿಫಿಕೇಶನ್ ಇದ್ದಾಗ ಏನು ಮಾಡಬೇಕು ನೋಡಿ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ. 4 ಥರ ಸಿಂಪ್ಲಿಫಿಕೇಶನ್ ಇದೆ. ಅಡಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಇದೆ. ಇದಕ್ಕೇನು ಮಾಡಿ ಅಂದರೆ ಬೋರ್ಡ್ ಮಾಸ್ ರೂಲ್ ಯೂಸ್ ಮಾಡಿ ಆಯಿತಾ. ಬೋರ್ಡ್ ಮಾಸ್ ರೂಲ್ ಅಂದರೆ ಯಾವುದು ಆಯಿತಾ. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡಿ, ಆಮೇಲೆ ಆರ್ಡರು, ಡಿವಿಷನ್ನು, ಮಲ್ಟಿಪ್ಲಿಕೇಶನು, ಅಡಿಷನ್ನು, ಸಬ್ಟ್ರಾಕ್ಷನ್ ಆಯಿತಾ. ಈ ರೂಲ್ ಯೂಸ್ ಮಾಡಿ ಸಾಲ್ವ್ ಮಾಡಿ. ನಮ್ಮ ಹುಡುಗರು ಏನಂತ ಹೇಳಿ ಗೊತ್ತಾ, ಇದಕ್ಕೆ ಬೋರ್ಡ್ ಮಾಸ್ಗೆ ಬದ್ಮಾಸ್ ರೂಲ್ ಅಂತ ಹೇಳ್ತಾರೆ. ಸಿಂಪ್ಲಿಫಿಕೇಶನ್ ರೂಲ್ ಏನು ಅಂತ ಕೇಳಿದ್ರೆ ಬದ್ಮಾಸ್ ರೂಲ್ ಅಂತ ಹೇಳ್ತಾರೆ ಆಯಿತಾ. ನಾನು ಅವತ್ತಿನಿಂದ ಅದೇ ಥರ ಕರಿತಾ, ಬೋರ್ಡ್ ಮಾಸ್ ರೂಲ್ ಅಂತ ಹೇಳ್ತಾ ಇಲ್ಲ, ಬದ್ಮಾಸ್ ರೂಲ್ ಅಂತ ಕರಿತಾ ಇದ್ದೀನಿ. ಇದನ್ನು ಬದ್ಮಾಸ್ ರೂಲ್ ಅಂತ